ಸರ್ ಇವತ್ತು ಸಭೆ ಆಯಿತು. ಸಭೆಯಲ್ಲಿ ಒಂದಷ್ಟು ಸೂಚನೆ ಎಲ್ಲ ಬಂತು. ಏನು ಬಂತು ಸರ್? ಇಲ್ಲ, ಒಳ್ಳೆ ಹೆಲ್ದಿ ಡಿಸ್ಕಷನ್ ಆಯಿತು. ಎಲ್ಲ ಎಮ್ ಎಲ್ ಎಗಳು ಮಿನಿಸ್ಟರ್ಸ್ ಎಲ್ಲ ಮಾಡಿ ಅಲ್ಲಿ ಹೆಚ್ಚಾಗಿ ದೌರ್ಜನ್ಯ ಪ್ರಕರಣ ತಡೆಯೋದಕ್ಕೆ ನಾವು ಹೊಸದಾಗಿ DCRನ ಪ್ರತಿ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಅದಕ್ಕೇ ಸೆಪರೇಟಾಗಿ ನಾವು ಒಂದು SP ಪೋಸ್ಟನ್ನು ಕ್ರಿಯೇಟ್ ಮಾಡಿ ಅವರೇ ಇನ್ವೆಸ್ಟಿಗೇಟ್ ಕಂಪ್ಲೇಂಟ್ ಕೊಟ್ಟು 24 ಗಂಟೆಗೆ ರಿಜಿಸ್ಟರ್ ಮಾಡಿ 60 ದಿನಗಳ ಒಳಗಡೆ ಚಾರ್ಜ್ ಶೀಟ್ ಮಾಡಿ ಎಫೆಕ್ಟಿವ್ ಕೆಲಸ ಮಾಡೋದಕ್ಕೆ ಒಳ್ಳೆ ಡಿಸಿಷನ್ ಆಯಿತು. ಇಟ್ಸ್ ಅನ್ ಹಿಸ್ಟಾರಿಕಲ್ ಡಿಸಿಷನ್. ಅದ್ರ ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳು, ಪ್ರಮೋಷನ್ಸು, ಶಾಲಾ ಮಕ್ಕಳ ಲ್ಯಾಪ್ಟಾಪ್ ಇರ್ಬೋದು, ಅವ್ರ ಪ್ರಮೋಷನ್ಸು, ಅನೇಕ ಸಮಸ್ಯೆಗಳು SC ಸಂಬಂಧಪಟ್ಟಿಗೆ ವ್ಯಾಪಕವಾಗಿ ಚರ್ಚೆ ಆಯಿತು. ಅವಕ್ಕೆಲ್ಲ ಇವನ್ ದೌರ್ಜನ್ಯ ಪ್ರಕರಣಗಳು, ಫಾಲ್ಸ್ ಕೆಲ್ ಸರ್ಟಿಫಿಕೇಟು ಪರಿಣಾಮಕ್ಕೆ ಮಾಡಲಿಕ್ಕೆ ಇದು ಒಳ್ಳೆಯ ಆರೋಗ್ಯಕರವಾದಂಥ ಚರ್ಚೆ ಆಯಿತು. ಸರ್, ನೀವು ನಿಮ್ಮ ಸ್ಪೀಡಿಗೆ ಅಧಿಕಾರಿಗಳು ಅಂದರೆ ನೀವು ಒಂದಷ್ಟು ಏನು ಆಕ್ಷೇಪ ಎತ್ತಿದ್ದೀರಿ, ಒಂದಷ್ಟು ಪ್ರಶ್ನೆಗಳಿದ್ದೀರಿ. ಈ ಕಡೆ ಬನ್ನಿ ಸರ್. ಪ್ರಶ್ನೆ ಎತ್ತಿದ್ದೀರಿ. ಸೊ ಅಲ್ಲಿ ಅಧಿಕಾರಿಗಳು ಕೂಡ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಯಾಕಂದರೆ ಒಂದಷ್ಟು ಜನ MLAಗಳು ಕೂಡ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸುವಂತು. ಅಧಿಕಾರಿಗಳೆಲ್ಲ ಸ್ಪಂದನೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಒಳ್ಳೆ ಟೀಮ್ ಇದೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆ ಥರ ಏನು ಸ್ಪಂದನೆ ಮಾಡ್ತಂತೇನಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಹಮತವನ್ನು ವ್ಯಕ್ತಪಡಿಸಿದ್ರು. ಕುಂಭಮೇಳದಲ್ಲಿ ಮಿಂದೆದ್ರೆ ಬಡತನ ಹೋಗೋದಿಲ್ಲ, ಹೊಟ್ಟೆ ಹಸು ನೀಗೋದಿಲ್ಲ ಅಂತ ಹೇಳಿದ್ದಾರೆ. ಏನಿಸುತ್ತೆ ಸರ್? ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಒಂದು ಧಾರ್ಮಿಕ ವಿಷಯ. ಸ್ನಾನ ಮಾಡಿದ್ರೆ ಎಲ್ಲೂ ಬಡತನ ಹೋಗುತ್ತೆ ಅನ್ನೋದು ಪ್ರಪಂಚದ ಯಾವ ಇತಿಹಾಸದಲ್ಲೂ ಎಲ್ಲೂ ಉಲ್ಲೇಖ ಆಗೋದಿಲ್ಲ, ಆಗೋದೂ ಇಲ್ಲ. ಅಲ್ಲ, ಬಟ್ ಅದಕ್ಕೆ ಟೀಕೆ ವ್ಯಕ್ತಪಡಿಸಿದ್ರು. ನೀವು ಒಪ್ತೀರಾ? ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನೀವು ಬೆಂಬಲಿಸ್ತೀರಾ? ನಿಮ್ಮ ಅಧ್ಯಕ್ಷ ಸ್ನಾನ ಮಾಡಿದ್ರೆ ಎಲ್ಲಿ ಬಡತನ ಎಲ್ಲಿ ಯಾವ ಪ್ರಪಂಚ ಯಾವ ಇತಿಹಾಸದಲ್ಲಿದೆ? ಹ್ಯಾವ್ ಯು ರೆಡ್ ಎನಿವೇರ್? ಬಟ್ ಅದೊಂದು ಧಾರ್ಮಿಕ ಭಾವನೆ, ಅದು ಬಡತನ ಅಂತ ಏನು ಹೋಗ್ತಾ ಇಲ್ಲ. ಆದರೆ ಇದನ್ನ ಈ ರೀತಿ ಒಂದು ರೀತಿಯಲ್ಲಿ ಟೀಕೆ ಮಾಡೋದು ಸರಿನಾ ಅಂತ ಅನ್ಸುತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿಯಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗೋದು ಸತ್ಯ ಅಲ್ವಾ? ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಧಾರ್ಮಿಕ ವಿಷಯ, ಅವ್ರ ವೈಯಕ್ತಿಕ ವಿಷಯ ಅವ್ರು ಬಿಟ್ಟಿದ್ದು. ಕುಂಭಮೇಳದಲ್ಲಿ ಈ ಥರ ಹೇಳಿದ್ರೆ ಸರಿ ಅನ್ಸುತ್ತೆ ಸರ್? ಅದು ಆ ಥರದ್ದು ಕುಂಭಮೇಳಕ್ಕೂ ಸ್ನಾನಕ್ಕೂ ಲಿಂಕ್ ಮಾಡಬೇಡ್ರಿ. ದಟ್ ಇಸ್ ಅ ರಿಲಿಜಿಯಸ್ ಮ್ಯಾಟರ್. ಸ್ನಾನ ಮಾಡಿದ್ರೆ ಬಡವರು ಅನ್ನೋದು ಈಸ್ ಟ್ರೂತ್, ನೆಕೆಡ್ ಟ್ರೂತ್. ಸ್ನಾನ ಮಾಡಿದ್ರೆ ಬಡತನ ಹೋಗೋದು ಅದು ನಗ್ನ ಸತ್ಯ. ಕುಂಭಮೇಳ ಸ್ನಾನ ಮಾಡೋದು ಧಾರ್ಮಿಕ ವೈಯಕ್ತಿಕ ವಿಷಯ. ನಮಗೆ ಶುದ್ಧ ಆಗ್ಬೇಕಾದೇನು? ಮನಸ್ಸಿನ ಕೊಳೆ ತೊಳಿಬೇಕು. ಕೊಳಕ ಮನಸ್ಸು ಇಟ್ಕೊಂಡು ನೀವು ನೀರು ಮುಳುಗ್ತೀವಿ, ಅದು ಮಾಡ್ತೀವಿ ಅಂದರೆ ಸರ್ ಇವತ್ತು ಸಭೆ ಆಯಿತು. ಸಭೆಯಲ್ಲಿ ಒಂದಷ್ಟು ಸೂಚನೆ ಎಲ್ಲ ಬಂತು. ಏನು ಬಂತು ಸರ್? ಇಲ್ಲ, ಒಳ್ಳೆ ಹೆಲ್ದಿ ಡಿಸ್ಕಷನ್ ಆಯಿತು. ಎಲ್ಲ MLAಗಳು ಮಿನಿಸ್ಟರ್ಸ್ ಎಲ್ಲ ಮಾಡಿ ಅಲ್ಲಿ ಹೆಚ್ಚಾಗಿ ದೌರ್ಜನ್ಯ ಪ್ರಕರಣ ತಡೆಯೋದಕ್ಕೆ ನಾವು ಹೊಸದಾಗಿ DCRನ ಪ್ರತಿ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಅದಕ್ಕೇ ಸೆಪರೇಟಾಗಿ ನಾವು ಒಂದು SP ಪೋಸ್ಟನ್ನು ಕ್ರಿಯೇಟ್ ಮಾಡಿ ಅವರೇ ಇನ್ವೆಸ್ಟಿಗೇಟ್ ಕಂಪ್ಲೇಂಟ್ ಕೊಟ್ಟು 24 ಗಂಟೆಗೆ ರಿಜಿಸ್ಟರ್ ಮಾಡಿ 60 ದಿನಗಳ ಒಳಗಡೆ ಚಾರ್ಜ್ ಶೀಟ್ ಮಾಡಿ ಎಫೆಕ್ಟಿವ್ ಕೆಲಸ ಮಾಡೋದಕ್ಕೆ ಒಳ್ಳೆ ಡಿಸಿಷನ್ ಆಯಿತು. ಇಟ್ಸ್ ಅನ್ ಹಿಸ್ಟಾರಿಕಲ್ ಡಿಸಿಷನ್. ಅದ್ರ ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳು, ಪ್ರಮೋಷನ್ಸು, ಶಾಲಾ ಮಕ್ಕಳ ಲ್ಯಾಪ್ಟಾಪ್ ಇರ್ಬೋದು, ಅವ್ರ ಪ್ರಮೋಷನ್ಸು, ಅನೇಕ ಸಮಸ್ಯೆಗಳು SC ಸಂಬಂಧಪಟ್ಟಿಗೆ ವ್ಯಾಪಕವಾಗಿ ಚರ್ಚೆ ಆಯಿತು. ಅವಕ್ಕೆಲ್ಲ ಇವನ್ ದೌರ್ಜನ್ಯ ಪ್ರಕರಣಗಳು, ಫಾಲ್ಸ್ ಕೆಲ್ ಸರ್ಟಿಫಿಕೇಟು ಪರಿಣಾಮಕ್ಕೆ ಮಾಡಲಿಕ್ಕೆ ಇದು ಒಳ್ಳೆಯ ಆರೋಗ್ಯಕರವಾದಂಥ ಚರ್ಚೆ ಆಯಿತು. ಸರ್, ನೀವು ನಿಮ್ಮ ಸ್ಪೀಡಿಗೆ ಅಧಿಕಾರಿಗಳು ಅಂದರೆ ನೀವು ಒಂದಷ್ಟು ಏನು ಆಕ್ಷೇಪ ಎತ್ತಿದ್ದೀರಿ, ಒಂದಷ್ಟು ಪ್ರಶ್ನೆಗಳಿದ್ದೀರಿ. ಈ ಕಡೆ ಬನ್ನಿ ಸರ್. ಪ್ರಶ್ನೆ ಎತ್ತಿದ್ದೀರಿ. ಸೊ ಅಲ್ಲಿ ಅಧಿಕಾರಿಗಳು ಕೂಡ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಯಾಕಂದರೆ ಒಂದಷ್ಟು ಜನ MLAಗಳು ಕೂಡ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸುವಂತು. ಅಧಿಕಾರಿಗಳೆಲ್ಲ ಸ್ಪಂದನೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಒಳ್ಳೆ ಟೀಮ್ ಇದೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆ ಥರ ಏನು ಸ್ಪಂದನೆ ಮಾಡ್ತಂತೇನಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಹಮತವನ್ನು ವ್ಯಕ್ತಪಡಿಸಿದ್ರು. ಕುಂಭಮೇಳದಲ್ಲಿ ಮಿಂದೆದ್ರೆ ಬಡತನ ಹೋಗೋದಿಲ್ಲ, ಹೊಟ್ಟೆ ಹಸು ನೀಗೋದಿಲ್ಲ ಅಂತ ಹೇಳಿದ್ದಾರೆ. ಏನಿಸುತ್ತೆ ಸರ್? ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಒಂದು ಧಾರ್ಮಿಕ ವಿಷಯ. ಸ್ನಾನ ಮಾಡಿದ್ರೆ ಎಲ್ಲೂ ಬಡತನ ಹೋಗುತ್ತೆ ಅನ್ನೋದು ಪ್ರಪಂಚದ ಯಾವ ಇತಿಹಾಸದಲ್ಲೂ ಎಲ್ಲೂ ಉಲ್ಲೇಖ ಆಗೋದಿಲ್ಲ, ಆಗೋದೂ ಇಲ್ಲ. ಅಲ್ಲ, ಬಟ್ ಅದಕ್ಕೆ ಟೀಕೆ ವ್ಯಕ್ತಪಡಿಸಿದ್ರು. ನೀವು ಒಪ್ತೀರಾ? ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನೀವು ಬೆಂಬಲಿಸ್ತೀರಾ? ನಿಮ್ಮ ಅಧ್ಯಕ್ಷ ಸ್ನಾನ ಮಾಡಿದ್ರೆ ಎಲ್ಲಿ ಬಡತನ ಎಲ್ಲಿ ಯಾವ ಪ್ರಪಂಚ ಯಾವ ಇತಿಹಾಸದಲ್ಲಿದೆ? ಹ್ಯಾವ್ ಯು ರೆಡ್ ಎನಿವೇರ್? ಬಟ್ ಅದೊಂದು ಧಾರ್ಮಿಕ ಭಾವನೆ, ಅದು ಬಡತನ ಅಂತ ಏನು ಹೋಗ್ತಾ ಇಲ್ಲ. ಆದರೆ ಇದನ್ನ ಈ ರೀತಿ ಒಂದು ರೀತಿಯಲ್ಲಿ ಟೀಕೆ ಮಾಡೋದು ಸರಿನಾ ಅಂತ ಅನ್ಸುತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿಯಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗೋದು ಸತ್ಯ ಅಲ್ವಾ? ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಧಾರ್ಮಿಕ ವಿಷಯ, ಅವ್ರ ವೈಯಕ್ತಿಕ ವಿಷಯ ಅವ್ರು ಬಿಟ್ಟಿದ್ದು. ಕುಂಭಮೇಳದಲ್ಲಿ ಈ ಥರ ಹೇಳಿದ್ರೆ ಸರಿ ಅನ್ಸುತ್ತೆ ಸರ್? ಅದು ಆ ಥರದ್ದು ಕುಂಭಮೇಳಕ್ಕೂ ಸ್ನಾನಕ್ಕೂ ಲಿಂಕ್ ಮಾಡಬೇಡ್ರಿ. ದಟ್ ಇಸ್ ಅ ರಿಲಿಜಿಯಸ್ ಮ್ಯಾಟರ್. ಸ್ನಾನ ಮಾಡಿದ್ರೆ ಬಡವರು ಅನ್ನೋದು ಈಸ್ ಟ್ರೂತ್, ನೆಕೆಡ್ ಟ್ರೂತ್. ಸ್ನಾನ ಮಾಡಿದ್ರೆ ಬಡತನ ಹೋಗೋದು ಅದು ನಗ್ನ ಸತ್ಯ. ಕುಂಭಮೇಳ ಸ್ನಾನ ಮಾಡೋದು
ಧಾರ್ಮಿಕ ವೈಯಕ್ತಿಕ ವಿಷಯ. ನಮಗೆ ಶುದ್ಧ ಆಗ್ಬೇಕಾದೇನು, ಮನಸ್ಸಿನ ಕೊಳೆ ತೊಳಿಬೇಕು. ಕೊಳಕು ಮನಸ್ಸು ಇಟ್ಕೊಂಡು ನೀವು ನೀರು ಮುಳುಗ್ತೀವಿ ಅದು ಮಾಡ್ತೀವಿ ಅಂದರೆ ಸರ್, ಇವತ್ತು ಸಭೆ ಆಯಿತು, ಸಭೆಯಲ್ಲಿ ಒಂದಷ್ಟು ಸೂಚನೆ ಎಲ್ಲ ಬಂತು, ಏನು ಬಂತು ಸರ್? ಇಲ್ಲ, ಒಳ್ಳೆ ಹೆಲ್ದಿ ಡಿಸ್ಕಷನ್ ಆಯಿತು. ಎಲ್ಲ MLAಗಳು ಮಿನಿಸ್ಟರ್ಸ್ ಎಲ್ಲ ಮಾಡಿ ಅಲ್ಲಿ ಹೆಚ್ಚಾಗಿ ದೌರ್ಜನ್ಯ ಪ್ರಕರಣ ತಡೆಯೋದಕ್ಕೆ ನಾವು ಹೊಸದಾಗಿ DCRನ ಪ್ರತಿ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಅದಕ್ಕೇ ಸೆಪರೇಟಾಗಿ ನಾವು ಒಂದು SP ಪೋಸ್ಟನ್ನು ಕ್ರಿಯೇಟ್ ಮಾಡಿ ಅವರೇ ಇನ್ವೆಸ್ಟಿಗೇಟ್ ಕಂಪ್ಲೇಂಟ್ ಕೊಟ್ಟ 24 ಗಂಟೆಗೆ ರಿಜಿಸ್ಟರ್ ಮಾಡಿ 60 ದಿನಗಳ ಒಳಗಡೆ ಚಾರ್ಜ್ ಶೀಟ್ ಮಾಡಿ ಎಫೆಕ್ಟಿವ್ ಕೆಲಸ ಮಾಡೋದಕ್ಕೆ ಒಳ್ಳೆ ಡಿಸಿಷನ್ ಆಯ್ತು. ಇಟ್ಸ್ ಅನ್ ಹಿಸ್ಟಾರಿಕಲ್ ಡಿಸಿಷನ್. ಅದ್ರ ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳು, ಪ್ರಮೋಷನ್ಸು, ಶಾಲಾ ಮಕ್ಕಳ ಲ್ಯಾಪ್ಟಾಪ್ ಇರ್ಬೋದು, ಅವ್ರ ಪ್ರಮೋಷನ್ಸು, ಅನೇಕ ಸಮಸ್ಯೆಗಳು SC ಸಂಬಂಧಪಟ್ಟಿಗೆ ವ್ಯಾಪಕವಾಗಿ ಚರ್ಚೆ ಆಯಿತು. ಅವಕ್ಕೆಲ್ಲ ಇವನ್ ದೌರ್ಜನ್ಯ ಪ್ರಕರಣಗಳು, ಫಾಲ್ಸ್ ಸರ್ಟಿಫಿಕೇಟು ಪರಿಣಾಮಕ್ಕೆ ಮಾಡಲಿಕ್ಕೆ ಇದು ಒಳ್ಳೆಯ ಆರೋಗ್ಯಕರವಾದಂಥ ಚರ್ಚೆ ಆಯಿತು. ಸರ್, ನೀವು ನಿಮ್ಮ ಸ್ಪೀಡಿಗೆ ಅಧಿಕಾರಿಗಳು ಅಂದರೆ ನೀವು ಒಂದಷ್ಟು ಏನು ಆಕ್ಷೇಪ ಎತ್ತಿದ್ದೀರಿ, ಒಂದಷ್ಟು ಪ್ರಶ್ನೆಗಳಿದ್ದೀರಿ. ಈ ಕಡೆ ಬನ್ನಿ ಸರ್. ಪ್ರಶ್ನೆ ಎತ್ತಿದ್ದೀರಿ. ಸೊ ಅಲ್ಲಿ ಅಧಿಕಾರಿಗಳು ಕೂಡ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಯಾಕಂದರೆ ಒಂದಷ್ಟು ಜನ MLAಗಳು ಕೂಡ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸುವಂಥ ಅಧಿಕಾರಿಗಳೆಲ್ಲ ಸ್ಪಂದನೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಒಳ್ಳೆ ಟೀಮ್ ಇದೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆ ಥರ ಏನು ಸ್ಪಂದನೆ ಮಾಡ್ತಂತೇನಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಹಮತವನ್ನು ವ್ಯಕ್ತಪಡಿಸಿದ್ರು. ಕುಂಭಮೇಳದಲ್ಲಿ ಮಿಂದೆದ್ರೆ ಬಡತನ ಹೋಗೋದಿಲ್ಲ, ಹೊಟ್ಟೆ ಹಸು ನೀಗೋದಿಲ್ಲ ಅಂತ ಹೇಳಿದ್ದಾರೆ. ಏನಿಸುತ್ತೆ ಸರ್? ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಒಂದು ಧಾರ್ಮಿಕ ವಿಷಯ. ಸ್ನಾನ ಮಾಡಿದ್ರೆ ಎಲ್ಲೂ ಬಡತನ ಹೋಗುತ್ತೆ ಅನ್ನೋದು ಪ್ರಪಂಚದ ಯಾವ ಇತಿಹಾಸದಲ್ಲೂ ಎಲ್ಲೂ ಉಲ್ಲೇಖ ಆಗೋದಿಲ್ಲ, ಆಗೋದೂ ಇಲ್ಲ. ಅಲ್ಲ, ಬಟ್ ಅದಕ್ಕೆ ಟೀಕೆ ವ್ಯಕ್ತಪಡಿಸಿದ್ರು. ನೀವು ಒಪ್ತೀರಾ? ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನೀವು ಬೆಂಬಲಿಸ್ತೀರಾ? ನಿಮ್ಮ ಅಧ್ಯಕ್ಷ ಸ್ನಾನ ಮಾಡಿದ್ರೆ ಎಲ್ಲಿ ಬಡತನ ಎಲ್ಲಿದೆ? ಯಾವ ಪ್ರಪಂಚ ಯಾವ ಇತಿಹಾಸದಲ್ಲಿದೆ? ಹ್ಯಾವ್ ಯು ರೆಡ್ ಎನಿವೇರ್? ಬಟ್ ಅದೊಂದು ಧಾರ್ಮಿಕ ಭಾವನೆ, ಅದು ಬಡತನ ಅಂತ ಏನು ಹೋಗ್ತಾ ಇಲ್ಲ. ಆದರೆ ಇದನ್ನ ಈ ರೀತಿ ಒಂದು ರೀತಿಯಲ್ಲಿ ಟೀಕೆ ಮಾಡೋದು ಸರಿನಾ ಅಂತ ಅನ್ಸುತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿ ಹೇಳಿರೋದು. ಸ್ನಾನ ಮಾಡಿದ್ರೆ ಬಡತನ ಹೋಗೋದು ಸತ್ಯ ಅಲ್ವಾ? ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಧಾರ್ಮಿಕ ವಿಷಯ, ಅವ್ರ ವೈಯಕ್ತಿಕ ವಿಷಯ ಅವ್ರಿಗೆ ಬಿಟ್ಟಿದ್ದು. ಕುಂಭಮೇಳದಲ್ಲಿ ಈ ಥರ ಹೇಳಿದ್ರೆ ಸರಿ ಅನ್ಸುತ್ತೆ ಸರ್? ಅದು ಆ ಥರದ್ದು ಕುಂಭಮೇಳಕ್ಕೂ ಸ್ನಾನಕ್ಕೂ ಲಿಂಕ್ ಮಾಡಬೇಡ್ರಿ. ದಟ್ ಇಸ್ ಅ ರಿಲಿಜಿಯಸ್ ಮ್ಯಾಟರ್. ಸ್ನಾನ ಮಾಡಿದ್ರೆ ಬಡವತ್ತು ಅನ್ನೋದು ಈಸ್ ಟ್ರೂತ್, ನೆಕೆಡ್ ಟ್ರೂತ್. ಸ್ನಾನ ಮಾಡಿದ್ರೆ ಬಡತನ ಹೋಗೋದು ಅದು ನಗ್ನ ಸತ್ಯ. ಕುಂಭಮೇಳ ಸ್ನಾನ ಮಾಡೋದು ಧಾರ್ಮಿಕ ವೈಯಕ್ತಿಕ ವಿಷಯ. ನಮಗೆ ಶುದ್ಧ ಆಗ್ಬೇಕಾದೇನು, ಮನಸ್ಸಿನ ಕೊಳೆ ತೊಳಿಬೇಕು. ಕೊಳಕು ಮನಸ್ಸು ಇಟ್ಕೊಂಡು ನೀವು ನೀರು ಮುಳುಗ್ತೀವಿ ಅದು ಮಾಡ್ತೀವಿ ಅಂದರೆ ಸರ್, ಇವತ್ತು ಸಭೆ ಆಯಿತು, ಸಭೆಯಲ್ಲಿ ಒಂದಷ್ಟು ಸೂಚನೆ ಎಲ್ಲ ಬಂತು, ಏನು ಬಂತು ಸರ್? ಇಲ್ಲ, ಒಳ್ಳೆ ಹೆಲ್ದಿ ಡಿಸ್ಕಷನ್ ಆಯಿತು. ಎಲ್ಲ MLAಗಳು ಮಿನಿಸ್ಟರ್ಸ್ ಎಲ್ಲ ಮಾಡಿ ಅಲ್ಲಿ ಹೆಚ್ಚಾಗಿ ದೌರ್ಜನ್ಯ ಪ್ರಕರಣ ತಡೆಯೋದಕ್ಕೆ ನಾವು ಹೊಸದಾಗಿ DCRನ ಪ್ರತಿ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಅದಕ್ಕೇ ಸೆಪರೇಟಾಗಿ ನಾವು ಒಂದು SP ಪೋಸ್ಟನ್ನು ಕ್ರಿಯೇಟ್ ಮಾಡಿ ಅವರೇ ಇನ್ವೆಸ್ಟಿಗೇಟ್ ಕಂಪ್ಲೇಂಟ್ ಕೊಟ್ಟ 24 ಗಂಟೆಗೆ ರಿಜಿಸ್ಟರ್ ಮಾಡಿ 60 ದಿನಗಳ ಒಳಗಡೆ ಚಾರ್ಜ್ ಶೀಟ್ ಮಾಡಿ ಎಫೆಕ್ಟಿವ್ ಕೆಲಸ ಮಾಡೋದಕ್ಕೆ ಒಳ್ಳೆ ಡಿಸಿಷನ್ ಆಯ್ತು. ಇಟ್ಸ್ ಅನ್ ಹಿಸ್ಟಾರಿಕಲ್ ಡಿಸಿಷನ್. ಅದ್ರ ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳು, ಪ್ರಮೋಷನ್ಸು, ಶಾಲಾ ಮಕ್ಕಳ ಲ್ಯಾಪ್ಟಾಪ್ ಇರ್ಬೋದು, ಅವ್ರ ಪ್ರಮೋಷನ್ಸು, ಅನೇಕ ಸಮಸ್ಯೆಗಳು SC ಸಂಬಂಧಪಟ್ಟಿಗೆ ವ್ಯಾಪಕವಾಗಿ ಚರ್ಚೆ ಆಯಿತು. ಅವಕ್ಕೆಲ್ಲ ಇವನ್ ದೌರ್ಜನ್ಯ ಪ್ರಕರಣಗಳು, ಫಾಲ್ಸ್ ಸರ್ಟಿಫಿಕೇಟು ಪರಿಣಾಮಕ್ಕೆ ಮಾಡಲಿಕ್ಕೆ ಇದು ಒಳ್ಳೆಯ ಆರೋಗ್ಯಕರವಾದಂಥ ಚರ್ಚೆ ಆಯಿತು. ಸರ್, ನೀವು ನಿಮ್ಮ ಸ್ಪೀಡಿಗೆ ಅಧಿಕಾರಿಗಳು ಅಂದರೆ ನೀವು ಒಂದಷ್ಟು ಏನು ಆಕ್ಷೇಪ ಎತ್ತಿದ್ದೀರಿ, ಒಂದಷ್ಟು ಪ್ರಶ್ನೆಗಳಿದ್ದೀರಿ. ಈ ಕಡೆ ಬನ್ನಿ ಸರ್. ಪ್ರಶ್ನೆ ಎತ್ತಿದ್ದೀರಿ. ಸೊ ಅಲ್ಲಿ ಅಧಿಕಾರಿಗಳು ಕೂಡ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಯಾಕಂದರೆ ಒಂದಷ್ಟು ಜನ MLAಗಳು ಕೂಡ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸುವಂಥ ಅಧಿಕಾರಿಗಳೆಲ್ಲ ಸ್ಪಂದನೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಒಳ್ಳೆ ಟೀಮ್ ಇದೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆ ಥರ ಏನು ಸ್ಪಂದನೆ ಮಾಡ್ತಂತೇನಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಹಮತವನ್ನು ವ್ಯಕ್ತಪಡಿಸಿದ್ರು. ಕುಂಭಮೇಳದಲ್ಲಿ ಮಿಂದೆದ್ರೆ ಬಡತನ ಹೋಗೋದಿಲ್ಲ, ಹೊಟ್ಟೆ ಹಸು ನೀಗೋದಿಲ್ಲ ಅಂತ ಹೇಳಿದ್ದಾರೆ. ಏನಿಸುತ್ತೆ ಸರ್? ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಒಂದು ಧಾರ್ಮಿಕ ವಿಷಯ. ಸ್ನಾನ ಮಾಡಿದ್ರೆ ಎಲ್ಲೂ ಬಡತನ ಹೋಗುತ್ತೆ ಅನ್ನೋದು ಪ್ರಪಂಚದ ಯಾವ ಇತಿಹಾಸದಲ್ಲೂ ಎಲ್ಲೂ ಉಲ್ಲೇಖ ಆಗೋದಿಲ್ಲ, ಆಗೋದೂ ಇಲ್ಲ. ಅಲ್ಲ, ಬಟ್ ಅದಕ್ಕೆ ಟೀಕೆ ವ್ಯಕ್ತಪಡಿಸಿದ್ರು. ನೀವು ಒಪ್ತೀರಾ? ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನೀವು ಬೆಂಬಲಿಸ್ತೀರಾ? ನಿಮ್ಮ ಅಧ್ಯಕ್ಷ ಸ್ನಾನ ಮಾಡಿದ್ರೆ ಎಲ್ಲಿ ಬಡತನ ಎಲ್ಲಿದೆ? ಯಾವ ಪ್ರಪಂಚ ಯಾವ ಇತಿಹಾಸದಲ್ಲಿದೆ? ಹ್ಯಾವ್ ಯು ರೆಡ್ ಎನಿವೇರ್? ಬಟ್ ಅದೊಂದು ಧಾರ್ಮಿಕ ಭಾವನೆ, ಅದು ಬಡತನ ಅಂತ ಏನು ಹೋಗ್ತಾ ಇಲ್ಲ. ಆದರೆ ಇದನ್ನ ಈ ರೀತಿ ಒಂದು ರೀತಿಯಲ್ಲಿ ಟೀಕೆ ಮಾಡೋದು ಸರಿನಾ ಅಂತ ಅನ್ಸುತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿ ಹೇಳಿರೋದು. ಸ್ನಾನ ಮಾಡಿದ್ರೆ ಬಡತನ ಹೋಗೋದು ಸತ್ಯ ಅಲ್ವಾ? ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಧಾರ್ಮಿಕ ವಿಷಯ, ಅವ್ರ ವೈಯಕ್ತಿಕ ವಿಷಯ ಅವ್ರಿಗೆ ಬಿಟ್ಟಿದ್ದು. ಕುಂಭಮೇಳದಲ್ಲಿ ಈ ಥರ ಹೇಳಿದ್ರೆ ಸರಿ ಅನ್ಸುತ್ತೆ ಸರ್? ಅದು ಆ ಥರದ್ದು ಕುಂಭಮೇಳಕ್ಕೂ ಸ್ನಾನಕ್ಕೂ ಲಿಂಕ್ ಮಾಡಬೇಡ್ರಿ.
ದಟ್ ಇಸ್ ಅ ರಿಲಿಜಿಯಸ್ ಮ್ಯಾಟರ್. ಸ್ನಾನ ಮಾಡಿದ್ರೆ ಬಡವರು ಅನ್ನೋದು ಈಸ್ ಟ್ರೂತ್, ನೆಕೆಡ್ ಟ್ರೂತ್. ಸ್ನಾನ ಮಾಡಿದ್ರೆ ಬಡತನ ಹೋಗೋದು ಅದು ನಗ್ನ ಸತ್ಯ. ಕುಂಭಮೇಳ ಸ್ನಾನ ಮಾಡೋದು ಧಾರ್ಮಿಕ ವೈಯಕ್ತಿಕ ವಿಷಯ. ನಮಗೆ ಶುದ್ಧ ಆಗ್ಬೇಕಾದೇನು, ಮನಸ್ಸಿನ ಕೊಳೆ ತೊಳಿಬೇಕು. ಕೊಳಕು ಮನಸ್ಸು ಇಟ್ಕೊಂಡು ನೀವು ನೀರು ಮುಳುಗ್ತೀವಿ ಅದು ಮಾಡ್ತೀವಿ ಅಂದರೆ